ಎಮರ್ಜೆನ್ಸಿ ಅಂತ ವಾಚ್ಮನ್ ನಾನೇ ಡ್ರೈವ್ ಮಾಡಕ್ ಹೇಳಿದ್ದೆ. ಆದ್ರೆ ಆ ರಾತ್ರಿ ನಾವು ಮಾತಾಡಿದ್ದು ಬರೀ ಪಾಲಿನ ವಿಷಯ, ನೆಕ್ಲೆಸ್ ಕಳೆದ ನಾಟಕದ ಬಗ್ಗೆ ಅಲ್ಲ. ಆದ್ರೆ ಸ್ವಲ್ಪ ಬುದ್ಧಿ ಇರೋರು ಕೂಡ 1 ಕೋಟಿ ರೂಪಾಯಿ ಪಾಲಿನ ಬಗ್ಗೆ ಮಾತಾಡುವಾಗ ಆ ದುಡ್ಡು ಯಾವುದು ಅಂತ ಯೋಚನೆ ಮಾಡ್ತಾರೆ. ನನ್ಗೇನು ಆಗ ಇದೆಲ್ಲ ಹೊಳಿಲೇ ಇಲ್ಲ ಮಿಸ್ಟರ್ ಧರ್ಮ. ಅಷ್ಟಕ್ಕೂ ವಾಚ್ಮನ್ ಇದೆಲ್ಲ ಯೋಚನೆ ಮಾಡಕ್ ಸಾಧ್ಯನೇ ಇಲ್ಲ. ಪಾಪ, ಕೊನೆಗೆ ಅವನೇ ಕೊಲೆ ಆದ್ನಲ್ಲ. ಅದ್ ಸರಿ, ಈ ಮನೇಲಿ ರಾಮ್ ಭಟ್ಟ ಬಿಟ್ರೆ ಬೇರೆ ಯಾರು ಬೀಡಿ ಸಿಗರೇಟ್ ಸೇರೋದು? ವಾಚ್ಮನ್? ಹೌದು, ಅವನು ಕೆಳಗಡೆ ಕದ್ದು ಮುಚ್ಚಿ ಸೇರ್ತಾ ಇದ್ದ, ನಾನ್ ನೋಡಿದ್ದೆ. ಅದು ಮಾತ್ರ ನಮ್ಗೆ ಆಗ್ತಿರ್ಲಿಲ್ಲ ನೋಡಿ. ಎಷ್ಟೇ ಸಲ ನಾನು ವಾರ್ನ್ ಮಾಡಿದ್ದೆ. ಹೌದು, ನಿಮ್ ವಾಚ್ಮನ್ ಹೆಣನ ಕಾರ್ಪೊರೇಷನ್ ಅವರೇ ದಫನ್ ಮಾಡಿದ್ರಂತಲ್ಲ, ಯಾಕೆ? ಅವ್ನ್ ಯಾರು ಇರ್ಲಿಲ್ವಾ? ಇಲ್ಲ, ಅವನ್ಗೆ ಯಾರು ಇರ್ಲಿಲ್ಲ. ಒಬ್ನೇ ಇದ್ರೂನು ಕುಡಿಯೋ ಚಟ ಮಾತ್ರ ಅವನಿಗಿರ್ಲಿಲ್ಲ. ನಿಮ್ಗೆ ಹೇಗೆ ಗೊತ್ತು? ಗೊತ್ತು, ಅವ್ನು ಯಾವತ್ತೂ ಕುಡ್ದಿದ್ದು ನಾನು ನೋಡೇ ಇಲ್ಲ. ಅದ್ ಸರಿ, ಈ ವಾಚ್ಮನ್ ಯಾವ ಏರಿಯಾದವನು? ಶಾಂತಿನಗರದಲ್ಲಿ ಯಾವ್ದೋ ಚಿಕ್ಕ ಸ್ಲಮ್ ಅಲ್ಲಿ ಇದ್ದಾನೆ ಅಂತ ಶಾಂತ ನನ್ಗೊಂದ್ಸರಿ ಹೇಳಿದ್ಲು. ಅದ್ ಸರಿ, ಸತ್ ಹೋಗಿರೋನ್ ಬಗ್ಗೆ ಯಾಕೆ ಇಷ್ಟೊಂದು ವಿಚಾರಿಸ್ತಿದ್ದೀರಾ? ಜೊತೆ ಏನೂ ಇಲ್ಲ, ಅವನನ್ನ ಕೊಲೆ ಮಾಡಕ್ಕೆ ದಿನೇಶಿಗೆ ಬೇರೆ ಯಾವ್ದಾದ್ರು ಕಾರಣ ಇತ್ತಾ ಅಂತ ತಿಳ್ಕೊಳಕಷ್ಟೇ. ಏನಾದ್ರೂ ಕಾರಣ ಇದ್ದೇ ಇರುತ್ತೆ ಅಂತ ನನ್ಗನ್ಸುತ್ತೆ. ದಿನೇಶ್ ಯಾವತ್ತೋ ನಿಮ್ ಮುಖ ಕೊಟ್ಟೆ ಮಾತಾಡ್ಲಿಲ್ಲ ಅಂದ್ಮೇಲೆ ಅವನ್ ಯಾಕೆ ಕೊಲೆ ಮಾಡಕ್ ಹೋಗ್ತಾನೆ? ನನ್ಗನ್ಸುತ್ತೆ ಭವಿಷ್ಯ ನಾನ್ ಸಿಕ್ಕಾಕೊಳ್ಳಿ ಅಂತ ಹಾಗೆ ಮಾಡಿದ್ರು ಮಾಡಿರ್ಬಹುದು. ಹಾ, ಓಕೆ ಮಿಸಸ್ ಗುಪ್ತಾ, ನಾನು ಖಂಡಿತ ಅವನನ್ನು ಹುಡುಕ್ತೀನಿ. ಆದ್ರೆ ಆ ದಿನೇಶ್ ಪೊಲೀಸರು ಸಿಕ್ಕಾಕೊಂಡು ಸುಳ್ಳು ಪಳ್ಳು ಹೇಳಿ ನಿಮ್ ವಿರುದ್ಧ ಹೇಳಕ್ ಮುಂಚೆ ನೀವು ಅಪ್ರೂವರ್ ಆಗಿ ನೀವು ಮಾಡಿದ ಪ್ಲಾನ್ ಎಲ್ಲ ಪೊಲೀಸರಿಗೆ ಹೇಳೋದು ಒಳ್ಳೇದು. ಇದರಿಂದ ನಿಮ್ ಶಿಕ್ಷೆನೂ ಕಡಿಮೆ ಆಗುತ್ತೆ, ನೀವು ಸೇಫ್ ಆಗಿರ್ತೀರಾ. ಅಂದ್ರೆ ನಾನ್ ಜೈಲಿಗೆ ಹೋಗ್ಬೇಕಾ? ಉಪ್ಪು ತಿಂದವರು ನೀರು ಕುಡಿಲೇಬೇಕು ಮೇಡಮ್. ನೀವು ಹೇಳ್ತಿರೋದೆಲ್ಲ ನಿಜಾನೇ ಆಗಿದ್ರೆ ನಿಮ್ಗೇನು ತೊಂದರೆ ಆಗಲ್ಲ. ಆದ್ರೆ ಆ ತಪ್ಪನ್ನ ನೀವು ಒಪ್ಕೊಂಡಿದ್ರೆ ಮಾತ್ರ ಆ ಕೊಲೆ ಅಪರಾಧ ನಿಮ್ಮೇಲೆ ಸುತ್ಕೊಳ್ಳುತ್ತೆ. ಬಿ ಕೇರ್ಫುಲ್. ನಾನ್ ಜೈಲಿಗೆ ಹೋಗ್ಬೇಕಾ? ಇಲ್ಲ. ಹಲೋ, ಒಂದು ನಿಮಿಷ ಮೇಘ. ಹಲೋ, ಯಾರು? ಅಲ್ಲ ಸರ್, ಸೆಕ್ಯೂರಿಟಿ ರಾಜು ಮಾತಾಡ್ತಿರೋದು. ಯಾರು? ಡಂಬಲ್ ಕಂಪ್ನಿ ಸೆಕ್ಯೂರಿಟಿ ರಾಜುನಾ? ಏನ್ ರಾಜು? ಸರ್, ನನ್ಗೆ ಮುಖ್ಯವಾದ ವಿಷಯ ತಿಳಿಸ್ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ ಸರ್. ಮುಖ್ಯವಾದ ವಿಷಯನಾ? ಏನದು? ಸರ್, ನಮ್ ಕಂಪ್ನಿ ಹತ್ರ ದಿನೇಶ್ ಅವ್ರನ್ನ ಹುಡ್ಕೊಂಡು ಯಾರು ಬಂದಿದ್ರು ಗೊತ್ತಾ ಸರ್? ಯಾರು ಅಂತ ನೀನ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಅದೇ ಸರ್ ಹೇಳ್ತಾ ಇದ್ದೀನಿ, ದಿನೇಶ್ ಅವ್ರ ಮೇಲೆ ಕೆಲಸ ಮಾಡ್ತಾಳಲ್ಲ ಶಾಂತ. ಏನು? ಶಾಂತ ದಿನೇಶ್ನ ಹುಡ್ಕೊಂಡು ಅಲ್ಲಿಗೆ ಬಂದಿದ್ಲಾ? ಸರ್, ಹುಡ್ಕೊಂಡಲ್ಲ, ಕೇಳ್ಕೊಂಡ್ ಬಂದಿಲ್ಲ ಸರ್ ಅವಳು. ಸರಿ, ಕೇಳ್ಕೊಂಡು ಏನಂತ? ದಿನೇಶ್ ಅವರು ಆಫೀಸಿಗೆ ಬರ್ಲಿಲ್ವಾ, ಅವ್ರು ಬರ್ದೇ ಇರೋದ್ರಿಂದ ಪೊಲೀಸ್ನವರು ಅವ್ರ ಬಗ್ಗೆ ವಿಚಾರಣೆ ಮಾಡ್ತಿದಾರ ಅಂತ ಕೇಳಿದ್ಲು. ಅಷ್ಟೇನಾ? ಅಷ್ಟೇ ಇಲ್ಲ ಸರ್, ದಿನೇಶ್ ಅವ್ರನ್ನ ಕೇಳ್ಕೊಂಡು ಬೇರೆ ಯಾರಾದ್ರೂ ಬಂದಿದ್ರಾ ಅಂತಾನು ಕೇಳಿದ್ಲು ಸರ್. ಐಸಿ, ಅದಕ್ಕೆ ನೀನೇನ್ ಹೇಳಿದೆ? ಇಲ್ಲ ಅನ್ಬಿಟ್ಟೆ ಸರ್. ನೀವು ಅವತ್ತು ದಿನೇಶ್ ಬಗ್ಗೆ ಕೇಳಿದ್ ನಾನು ಹೇಳಿಲ್ಲ. ಒಳ್ಳೆ ಕೆಲಸ ಮಾಡಿದೆ. ಸರಿ, ಸಾಯಂಕಾಲ ಸಿಗು. ಓಕೆ? ಸರಿ ಸರ್, ಸಿಗ್ತೀನಿ ಸರ್. ಸರಿ ಸರ್, ಇಕ್ತೀನಿ ಸರ್ ಫೋನ್ನ. ಓಕೆ, ಬಾಯ್. ಈ ಶಾಂತ ಯಾಕೆ ದಿನೇಶನ್ ಕೇಳ್ಕೊಂಡು ಹೋಗಿದ್ಲು? ಶಾಂತನ್ಗೂ ದಿನೇಶ್ಗೂ ಏನ್ ಸಂಬಂಧ? ಸರ್, ನನ್ಗನ್ಸುತ್ತೆ ಬಹುಶಃ ಆರ್ತಿ ಗುಪ್ತಾನೆ ದಿನೇಶ್ ಬಗ್ಗೆ ತಿಳ್ಕೊಂಬ ಅಂತ ಆ ಶಾಂತನ ಕಳಿಸಿದಾಳೆ. ಎಸ್. ಹಾಗಾದ್ರೆ ನಾವು ಶಾಂತನ್ ಬಗ್ಗೆ ಅನುಮಾನ ಪಡದೇ ಬೇಕಾಗಿಲ್ಲ. ಆದ್ರೆ ಆರ್ತಿ ಗುಪ್ತಾ ಕಳಿಸ್ತಾನೆ ಶಾಂತ ಬಂದು ಈ ಕೆಲಸ ಮಾಡಿದ್ರೆ? ಹೌದಲ್ವಾ? ಅದನ್ನ ಹೇಗ್ ಸರ್ ತಿಳ್ಕೊಳ್ಳೋದು? ಹೇಗ? ಆರ್ತಿ ಗುಪ್ತಾಗೆ ಒಂದು ಫೋನ್ ಮಾಡಿ ಕೇಳಿದ್ರಾಯ್ತು. ಆದ್ರೆ ಸರ್, ಆರ್ತಿ ಗುಪ್ತಾ ಶಾಂತಾಳಿಗೆ ಹೇಳ್ದೇ ಇದ್ರೆ? ಒಂದು ನಿಮಿಷ, ಆರ್ತಿ ಗುಪ್ತಾ ಅವ್ರ ಫೋನ್ ರಿಂಗ್ ಆಗ್ತಾ ಇದೆ. ಹಲೋ. ಹಲೋ ಮಿಸಸ್ ಗುಪ್ತಾ? ಎಸ್ ಮಿಸ್ಟರ್ ಧರ್ಮ, ಏನ್ ಫೋನ್ ಮಾಡಿದ್ದು? ರಮೇಶ್ ವಿಷಯದಲ್ಲಿ ನಮ್ಮಿಂದ ನಿಮ್ಗೇನಾದ್ರೂ ಕಸಿಸಿ ಆಗಿದ್ರೆ ನಾನು ಇನ್ವೆಸ್ಟಿಗೇಷನ್ ಇಲ್ಲಿಗೆ ನಿಲ್ಲಿಸ್ತೀನಿ. ಛೇ, ಹಾಗೇನಿಲ್ಲ ಮಿಸ್ಟರ್ ಧರ್ಮ, ನೀವು ನಿಮ್ ಜಾಬ್ನ ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಆದ್ರೆ ನೀವು ದಿನೇಶ್ ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿ ಟ್ರೈ ಮಾಡ್ತಿದ್ದೀರಿ ಅಂತ ತಿಳಿತು. ಯಾಕೆ? ನಿಮಗ್ ನನ್ನ ಮೇಲೆ ನಂಬಿಕೆ ಇಲ್ವಾ? ಯಾಕೆ ರೀತಿ ಹೇಳ್ತಿದ್ದೀರಾ ಧರ್ಮ? ನಾನ್ ದಿನೇಶ್ ವಿಷಯದಲ್ಲಿ ಅವ್ನ ನೆಕ್ಲೆಸ್ ಕದ್ಕೊಂಡು ಹೋಗಿ ನನ್ನ ಬ್ಲಾಕ್ ಮೇಲ್ ಮಾಡ್ತಿರೋದ್ರಿಂದ ತಾನೆ ನಿಮ್ಗೆ ಅಷ್ಟೊಂದು ದುಡ್ಡು ಕೊಟ್ಟು ಅವ್ರನ್ನ ಪತ್ತೆ ಹಚ್ಚೋಕೆ ನಿಮ್ ಸಹಾಯ ಕೇಳ್ತಿರೋದು.
ಅಂಥದ್ರಲ್ಲಿ ನಾನು ಅವನ್ನ ಹುಡ್ಕೋಕೆ ಬೇರೆ ರೀತಿ ಯಾಕೆ ಟ್ರೈ ಮಾಡ್ಬೇಕು? ಅಷ್ಟಕ್ಕೂ ನಿಮ್ಗೆ ಯಾಕೆ ಹಾಗನ್ನಿಸ್ತು? ಹಾಗೆ ಇರ್ಲಿ ಬಿಡಿ, ನನ್ನ ಡೌಟ್ ನ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು ಅಷ್ಟೇ. ಓಕೆ ಬಾಯ್. ಓಕೆ ಬಾಯ್. ಈಗೇನ್ ಹೇಳ್ತೀಯಾ? ಆರ್ತಿ ಗುಪ್ತಾಗ್ ಹೇಳ್ದೆ ಶಾಂತ ಅಲ್ಲಿಗೆ ಹೋಗಿದ್ದಾಳೆ. ಯಾಕಿರ್ಬಹುದು? ಬಹುಶಃ ಶಾಂತಾಗೂ ದಿನೇಶ್ಗೂ ಏನಾದ್ರೂ ಸಂಬಂಧ ಇರಬಹುದಾ? ಇರ್ಲಿಕ್ಕಿಲ್ಲ. ಕೆಲಸದವ್ರ ಜೊತೆ ದಿನೇಶ್ ಆ ರೀತಿ ಸಂಬಂಧ ಇಟ್ಕೊಂಡಿರ್ಲಿಕ್ಕಿಲ್ಲ. ಯಾಕೆ? ಯಾಕೆಂದ್ರೆ ಆರ್ತಿ ಗುಪ್ತಾ ಜೊತೆಗೂ ಸಂಬಂಧ ಇಟ್ಕೊಂಡಿರೋನು ಕೆಲಸದವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ರೆ ಒಂದ್ ವೇಳೆ ಆರ್ತಿ ಗುಪ್ತಾ ಗೊತ್ತಾದ್ರೆ ಅವನ್ ಮರ್ಯಾದೆ ಏನಾಗುತ್ತೆ ಹೇಳು? ನೀವ್ ಹೇಳೋದ್ ನಿಜ ಸರ್. ಹಾಗಾದ್ರೆ ಬೇರೆ ಏನ್ ಕಾರಣ ಇರಬಹುದು? ಈ ಶಾಂತಾಗೆ ಆರ್ತಿ ಗುಪ್ತಾ ಜೊತೆ, ದಿನೇಶ್ ಜೊತೆ, ಈ ರಮೇಶ್ ಜೊತೆ ಏನ್ ಸಂಬಂಧ ಆಯ್ತು ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಸರ್, ಅವ್ರ ಜೊತೆ ವಾಚ್ಮ್ಯಾನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನಂದ್ರೆ? ವಾಚ್ಮ್ಯಾನ್? ಶಾಂತ ವಾಚ್ಮ್ಯಾನ್ ಜೊತೆ ಸಂಬಂಧ? ವಾಚ್ಮ್ಯಾನ್ ಇಲ್ಲ. ಮೇಘಾ, ಕಂಗ್ರಾಟ್ಸ್. ಬಾ. ಸರ್ ಏನ್ ಸರ್? ಹೇಳ್ತೀನಿ ಬಾ. ಕಮ್. ಇನ್ಸ್ಪೆಕ್ಟರ್, ಏನ್ ಬರಕ್ ಹೇಳಿದ್ರಲ್ಲ? ಅಂದಹಾಗೆ ವಾಚ್ಮ್ಯಾನ್ ಕೊಲೆ ಕೇಸು, ಈ ನೆಕ್ಲೆಸ್ ಕಳವು ಎಲ್ಲಿವರೆಗೂ ಬಂತು? ಯಾರನ್ನಾದ್ರೂ ಬಂದಿದ್ದೀರಾ? ಸರ್, ಈ ಕೇಸು ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ನಾವ್ ಅನ್ಕೊಂಡ್ ಪ್ರಕಾರ ಆ ದಿನೇಶ್ನ ಇದೆಲ್ಲ ಮಾಡಿರೋದು. ಅವನ್ ನಮಗ್ ಸಿಗೋವರೆಗೂ ಏನು ಮಾಡಕ್ಕಾಗಲ್ಲ. ಸರ್, ಒಂದ್ ವೇಳೆ ಅವನ್ ಎಂದು ಸಿಗದೆ ಇದ್ರೆ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಿ ಅವನೇ ಇದೆಲ್ಲ ಮಾಡಿರೋದು ಅಂತ ನ್ಯಾಯಾಲಯದಲ್ಲಿ ಪ್ರೂವ್ ಮಾಡ್ತೀವಿ. ಆಮೇಲೆ ಅವನು ವಾಂಟೆಡ್ ಲಿಸ್ಟ್ ಅಲ್ಲಿ ಇರ್ತಾನೆ. ಇನ್ಸ್ಪೆಕ್ಟರ್, ಇವತ್ ಸಂಜೆ ನೀವು ನನ್ನ ಜೊತೆ ಬಂದ್ರೆ ನಿಮ್ಮನ್ನ ಕೊಲೆಗಾರನ ಎದುರು ನಿಲ್ಲಿಸ್ತೀನಿ. ಅಂದ್ರೆ ದಿನೇಶ್ ಎಲ್ಲಿದ್ದಾನೆ ಅಂತ ನಿಮ್ಗೆ ಗೊತ್ತಾ? ರಿಲ್ಯಾಕ್ಸ್ ಇನ್ಸ್ಪೆಕ್ಟರ್. ಕೊಲೆಗಾರ ದಿನೇಶನೇ ಅಂತ ನಾನಿನ್ನೂ ತೀರ್ಮಾನ ತಗೊಂಡಿಲ್ಲ. ಅಂದ್ರೆ ಕೊಲೆಗಾರ ಬೇರೆನಾ? ಅದೇ ಇನ್ಸ್ಪೆಕ್ಟರ್, ಆ ಕೊಲೆಗಾರ ಯಾರು, ಯಾಕೆ, ಹ್ಯಾಕ್ ಕೊಲೆ ಮಾಡ್ದ ಅನ್ನೋದು ಈ ಸಂಜೆ ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಅವನ್ನ ಹಿಡಿದು ನಾವು ಪ್ರೂವ್ ಮಾಡೋದು ಹೇಗೆ? ಸಾಕ್ಷಿಗಳಲ್ಲಿವೆ. ನಿಮ್ಗೆ ಆ ಸಂಚಿನಲ್ಲಿ ಭಾಗಿಯಾಗಿರೋ ವ್ಯಕ್ತಿನೇ ಅಪ್ರೂವರ್ ಆಗಿ ನಿಲ್ತಾನೆ ಇನ್ಸ್ಪೆಕ್ಟರ್. ನೀವಿದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾಗಿಲ್ಲ. ನೀವು ಬಾಳೆಹಣ್ಣು ಸುಲಿದು ಇವ್ರ ಕೈಯಲ್ಲಿ ಕೊಡ್ತೀರಾ, ಇವ್ರು ಅದನ್ನ ನುಂಗೋದಂದ್ರೆ ಬಾಕಿ. ಕರೆಣ, ನೀ ಸುಮ್ಮನೆ ಇರ್ತೀಯಾ? ನಂದೊಂದು ಮಾತು ಮಿಸ್ಟರ್ ಧರ್ಮ, ಈಗ ನೀವು ಹೇಳ್ತಿರೋದೆಲ್ಲ ಸತ್ಯನಾ? ಅದಿವತ್ತು ನಿಮಗೆ ತಿಳಿಯುತ್ತೆ ಇನ್ಸ್ಪೆಕ್ಟರ್. ನಾನು ಕಾಲ್ ಮಾಡಿದ ತಕ್ಷಣ ನಿಮ್ ಸಿಬ್ಬಂದಿ ಜೊತೆ ಬಂದ್ಬಿಡಿ. ಓಕೆ ಮಿಸ್ಟರ್ ಧರ್ಮ? ಸರ್, ನಾನು ಈಗಲೇ ಧರ್ಮ ಅವ್ರ ಜೊತೆ ಹೋಗ್ಲಾ? ಯಾಕೆ, ಅವ್ರ ಕೆಲ್ಸನ ಕೆಡ್ಸಕ? ಸರ್, ಅದು ಹಾಗಲ್ಲ. ಧರ್ಮ ಸಾಹೇಬರಿಗೆ ಐಡಿಯಾ ಕೊಟ್ಟು ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಮಾಡೋಣ ಅಂತ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಿದ್ರೆ ಮನೆ ಕಳ್ಸ್ಬಿಡ್ತೀನಿ, ಹುಷಾರ್. ಬೇಡ ಸರ್, ತಪ್ಪಾಯ್ತು ಸರ್. ಓಕೆ ಧರ್ಮ, ನೀವು ಹೋಗಿ ಬನ್ನಿ. ನೀವು ಹೇಳ್ದಾಗೆ ಸಾಯಂಕಾಲ ಫೋನ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸರ್, ಕೊಲೆಗಾರ ಖಂಡಿತ ಸಿಗ್ತಾನ ಸರ್? ಖಂಡಿತ ಸಿಗ್ತಾನೆ. ಓಕೆ ಸರ್. ಸರ್, ನಾವಿಲ್ಲಿ ಯಾರಿಗೋಸ್ಕರ ಕಾಯ್ತಾ ಇದ್ದೀವಿ? ಕೊಲೆಗಾರ ಇಲ್ಲಿಗೆ ಬರ್ತಾನ? ಹೇಳಿ ಸರ್, ನನಗ್ ಕುತೂಹಲ ತಡೆಯಕ್ ಆಗ್ತಾ ಇಲ್ಲ. ಆ ಕೊಲೆಗಾರ ಈ ಸ್ಲಮ್ಗೆ ಯಾಕೆ ಬರ್ತಾನ ಸರ್? ಮೇಘ, ನೀನ್ ಪ್ರತಿಯೊಂದು ಹಂತದಲ್ಲೂ ನನ್ನನ್ನು ಫಾಲೋ ಮಾಡ್ತಿದ್ಯಾ. ಥಿಂಕ್ ಮಾಡು, ನಿನಗೆ ಗೊತ್ತಾಗತ್ತೆ. ನನಗಂತೂ ಗೊತ್ತಾಗಲ್ಲ ಸರ್. ನಾನು ನಿಮ್ಮಷ್ಟು ಬ್ರಿಲಿಯಂಟ್ ಅಲ್ಲ. ಹೌದು, ಆ ಕೊಲೆಗಾರ ಈ ಸ್ಲಮ್ಗೆ ಯಾಕೆ ಬರ್ತಾನ ಸರ್? ಮೇಘ, ಮಾತ್ ಕಡಿಮೆ ಮಾಡಿ ರಸ್ತೆ ಕಡೆ ನೋಡು, ನಿನಗೆ ಗೊತ್ತಾಗತ್ತೆ. ಸರ್, ಕೆಲ್ಸಕ್ ಶಾಂತ ಇಲ್ಯಾಕ್ ಬಂದ್ಲು? ಯಾರು ಗೊತ್ತಾಯ್ತಾ? ಸರಿಯಾಗಿ ನೋಡು. ಸರ್, ಇವರಿಬ್ರು ಸರ್, ಏನ್ ಸರ್ ಮಾಡೋದೀಗ?
ನಾನ್ ಧರ್ಮ ಮಾತಾಡೋದು. ನನ್ ಬೇಡ ರಾಜ. ಯಾಕೆ ಬೇಡ ನನ್ ರಾಣಿ? ನೀನ್ ಇದನ್ನೆಲ್ಲ ಕಲ್ಕೋಬೇಕು. ಯಾಕೆಂದ್ರೆ ನಾವು ಮುಂಚಿನ ತರ ಅಲ್ಲ ಈಗ. ಕೋಟ್ಯಾಧೀಶರು, ಕೋಟಿ ರೂಪಾಯಿ ಡೈಮಂಡ್ ನೆಕ್ಲೆಸ್ ಒಡೆಯರ್ ನಾವೀಗ. ನಿನ್ ತಲೆನೇ ತಲೆ ರಾಜ. ನೋಡ್ ಶಾಂತ, ನಿನ್ಗೆ ಏನ್ ಬೇಕು ಕೇಳು, ಎಲ್ಲ ತಂದ್ಕೊಡ್ತೀನಿ. ಇನ್ನು 50 ಲಕ್ಷ ಬರುತ್ತೆ ಶಾಂತ. ನಾನೀಗ ರಾಜ, ನೀನ ನನ್ನ ಮುದ್ದಿನ ರಾಣಿ. ನನ್ಗೇನು ಬೇಡ ರಾಜ, ನೀನೊಬ್ಬ ಇದ್ರೆ ಸಾಕು. ನೋಡ್ ಶಾಂತ, ನಾನು ಯಾವಾಗ್ಲೂ ನಿನ್ ಜೊತೆಲೇ ಇರಕ್ ಇಷ್ಟಪಡ್ತೀನಿ. ಸರಿ, ಆ ವಿಷಯ ಆಗಿರ್ಲಿ. ಆ ಓನರಮ್ಮ 50 ಲಕ್ಷ ರೂಪಾಯಿ ಯಾವಾಗ ಕೊಡ್ತಾಳಂತೆ? ಕೊಡ್ತಾಳೆ ರಾಜ. ಅಷ್ಟೊಂದು ಅರ್ಜೆಂಟ್ ಯಾಕೆ ಮಾಡ್ತೀಯಾ? ಅವಳಿಗೆ ಇನ್ನೂ ದುಡ್ಡು ಬಂದಿಲ್ಲ ಅಂತ ಕಾಣಿಸ್ತಿದೆ ರಾಜ. ನಿನ್ ಹೆದರಿಕೆ ಅಂದ್ರೆ ಸುಮ್ನೆನಾ? ದುಡ್ಡು ಬಂದ ತಕ್ಷಣ ಕೊಟ್ಟೆ ಕೊಡ್ತಾಳೆ. ಅವಳು ಎದುರಿಸ್ತಿರೋದು, ದುಡ್ಡು ತಂದು ಕೊಡ್ತಿರೋದು ಎಲ್ಲ ಈ ವಾಚ್ಮನ್ಗಲ್ಲ, ನನ್ನ ಹೆಸರಲ್ಲಿ ಸತ್ನಲ್ಲ ಆ ದಿನೇಶ್ನಿಗೆ. ಧರ್ಮ